ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ಅವ್ಯವಹಾರ ನಡೆದಿಲ್ಲ. ಕೆಲವರು ವಿನಾಕಾರಣ ಭಕ್ತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೇವಸ್ಥಾನದ ಟ್ರಸ್ಟ್ ಮಂಡಳಿಯ ಪ್ರಮುಖರಾದ ಎಚ್.ಬಿ. ಗೋಡೆಪ್ಪ ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಿಗೆ ಹರಕೆಯ ರೂಪದಲ್ಲಿ ಸೀರೆ, ಬೆಳ್ಳಿ, ಬಂಗಾರ ಹಾಗೂ ಕಾಣಿಕೆಗಳನ್ನು ನೀಡುವ ಪ್ರತಿಯೊಬ್ಬ ಭಕ್ತರಿಗೂ ಕಡ್ಡಾಯವಾಗಿ ರಶೀದಿ ನೀಡಲಾಗುತ್ತಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ದೇವಸ್ಥಾನದಲ್ಲಿ ಅನ್ನದಾಸೋಹ ಸೇವೆ ಸುಗಮವಾಗಿ ನಡೆಯುತ್ತದೆ. ದಾಸೋಹದ ಒಟ್ಟು ವೆಚ್ಚವನ್ನು ಭರಿಸಲು ಅಥವಾ ಧಾನ್ಯದ ರೂಪದಲ್ಲಿ ಕಾಣಿಕೆ ನೀಡಲು ಬಯಸುವ ಭಕ್ತಾದಿಗಳು ನೇರವಾಗಿ ಕಚೇರಿಯನ್ನು ಸಂಪರ್ಕಿಸಿ ರಶೀದಿ ಪಡೆಯಬಹುದು ಎಂದರು. ಅನ್ನದಾಸೋಹಕ್ಕಾಗಿ ಭಕ್ತರು ತರುವ ಅಕ್ಕಿ, ಬೇಳೆ, ಎಣ್ಣೆ, ಕೊಬ್ಬರಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಪಾರದರ್ಶಕವಾಗಿ ಹರಾಜು ಮಾಡಿ ಅದರಿಂದ ಬಂದ ಹಣವನ್ನು ದೇವಸ್ಥಾನದ ಅಧಿಕೃತ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಅಲ್ಲದೆ ಭಕ್ತರು ಕಾಣಿಕೆ ಹಾಕುವ ಹುಂಡಿಗಳನ್ನು ಧರ್ಮದರ್ಶಿಗಳ ಸಮ್ಮುಖದಲ್ಲಿ ಪ್ರತಿ 4 ಅಥವಾ 6 ತಿಂಗಳಿಗೊಮ್ಮೆ ತೆರೆದು ಎಣಿಕೆ ಮಾಡಲಾಗುತ್ತದೆ ಎಂದರು. ದೇವಸ್ಥಾನದ ಆಡಳಿತದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸುವ ವ್ಯಕ್ತಿಗಳು ನೇರ ಚರ್ಚೆಗೆ ಆಗಮಿಸಬಹುದು. ಅವರು ಸಮಯ ಮತ್ತು ದಿನಾಂಕವನ್ನು ಮುಂಚಿತವಾಗಿ ತಿಳಿಸಿದರೆ ಯಾವುದೇ ಸಮಯದಲ್ಲಿಯೂ ದೇವಸ್ಥಾನದ ಎಲ್ಲ ದಾಖಲೆಗಳನ್ನು ಅವರ ಮುಂದಿಡಲು ನಾವು ಸಿದ್ಧರಿದ್ದೇವೆ. ಸಾರ್ವಜನಿಕರು ಅಥವಾ ಭಕ್ತರು ದೇವಸ್ಥಾನದ ಅಭಿವೃದ್ಧಿಗೆ ಸೂಕ್ತ ಸಲಹೆ, ಅಭಿಪ್ರಾಯಗಳನ್ನು ನೀಡಬಹುದೇ ಹೊರತು ವಿನಾಕಾರಣ ಅಪಪ್ರಚಾರ ನಡೆಸಿ ಭಕ್ತರಲ್ಲಿ ಗೊಂದಲ ಮೂಡಿಸಬಾರದು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಂಡಳಿಯ ಪ್ರಮುಖರಾದ ಉಮೇಶ್ ರಾವ್ ಸಾಳಂಕಿ, ವಿಶ್ವನಾಥ್ ಗೌಡ, ಕಳಸಪ್ಪರ ಸುರೇಶ್, ಗುರುನಾಥ್, ಹನುಮಂತರಾವ್, ರಾಮಚಂದ್ರಪ್ಪ, ಶಂಕರ್ ಶಿಂದೆ, ಬಾಬುರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವತೆ ಶ್ರೀ ದುರ್ಗಮ್ಮ ದೇವಿಗೆ 3/7/2026 ಅವ್ಯವಹಾರ ಆಗ್ತೈತೆ ಅಂತೇಳಿ ಹಿಂದೆ ಪೇಪರಲ್ಲಿ ಕಾಣಿಸಿದರು. ಆದ್ದರಿಂದ ನಾವು ದುರ್ಗಮ್ಮ ದೇವಸ್ಥಾನ ಟ್ರಸ್ಟಿನಿಂದ ತಿಳಿಪಡಿಸೋಕೆ ಬಂದಿದ್ದೀವಿ. ನಗರ ದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದ ಭಕ್ತರು ಬರ್ತಕ್ಕಂಥ ಉಡಕಿ ಸಾಮಾನು ಅಥವಾ ಬಂಗಾರ ಆಗಲಿ ಅಥವಾ ಇನ್ನು ಬೇರೆ ಸೀರೆಗಳಾಗಲಿ ಅವೆಲ್ಲ ಪೂಜಾರಿ ಸೇರ್ತಕ್ಕಂಥದ್ದು. ಯಾವುದು ಉಡಕಿ ಸಾಮಾನು, ಅಕ್ಕಿ, ಬ್ಯಾಳಿ, ಜೋಳ. ಇನ್ನು ಬೆಳ್ಳಿ, ಬಂಗಾರವನ್ನು, ಸೀರೆಯನ್ನು ಹೊರಗಡೆ ಬಂದು ನಮ್ಮ ಒಬ್ಬ ಇವ್ರು ಇರ್ತಾರೆ ಗುಮ್ಮಸ್ರು, ಅವ್ರಿಗೆ ಕೊಟ್ಟು ರಸೀದಿ ಹಾಕ್ಸ್ಕೊಂಡು ಹೋಗ್ತಾರೆ. ಅದು ತಿರುಗಿ ಯಾರೇ ಬೆಳ್ಳಿ ಸಾಮಾನು ಬೇಡಿಕೆ ಅಂದ್ರೆ ಕೊಡೋಕೆ ಬಂದ್ರೂ ಅದು ರಸೀದಿ ಹಾಕ್ಸ್ಕೊಂಡು ಹೋಗ್ತಾರೆ. ರಸೀದಲ್ದೇ ಯಾರು ಏನು ಕೊಡೋಲ್ಲ, ರಸೀದಿ ಹಾಕ್ಸ್ಕೊಂಡು ತಗೊಂಡು ಹೋಗೋದು. ಆಮೇಲೆ ಮಂಗಳವಾರ, ಶುಕ್ರವಾರ ಪ್ರಸಾದ ನಡಿತೈತಿ ದುರ್ಗಮ್ಮ ದೇವಸ್ಥಾನದಲ್ಲಿ. ಅದು ಶಾಮನೂರು ಕುಟುಂಬದವರು, ಶಾಮನೂರು ಶಿವಶಂಕರಪ್ಪರ ಕುಟುಂಬದವರು ಕೊಡೋದು. ಇನ್ನು ಉಳ್ಕಿದೆಲ್ಲ ಅನ್ನ, ಸಾಂಬಾರು, ಇನ್ನು ಪ್ರತಿಯೊಂದೂ ಭಕ್ತರಿಂದ 9,000 ರೂಪಾಯಿ ತಗೊಂತೇವೆ. ಆ 9,000 ರೂಪಾಯಿದಾಗೆ ಭಟ್ರಿಗೆ ಸಿಲಿಂಡ್ರು ಅವಕ್ಕೆ 9,000 ರೂಪಾಯಿ ಅದು ಇದು ಮಾಡ್ತೇವೆ. ಆದ್ದರಿಂದ ಇವರು ಏನು ಅಕ್ಕಿ, ಬ್ಯಾಳಿ ಅವೆಲ್ಲ ಅವ್ಯವಹಾರ ಮಾಡ್ತಾರೆ ಅಂತಂತಾರೆ, ಅವೆಲ್ಲ ಸುಳ್ಳು. ಏನು ನಮ್ಮ ದುರ್ಗಮ್ಮ ದೇವಸ್ಥಾನದಲ್ಲಿ ಯಾವ ಕಾರಣಕ್ಕೂ ಏನೂ ಆಗಲ್ಲ. ಆಮೇಲೆ ದುರ್ಗಮ್ಮ ದೇವಸ್ಥಾನ ಉಂಡಿ 6 ತಿಂಗಳು 4 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹೊಡಿತೇವೆ. ಹೊಡೆದನ್ನು ಎಲ್ಲ ಸೇರಿ ಎಣಿಕೆ ಮಾಡಿ ಬಾಪೂಜಿ ಬ್ಯಾಂಕಿಗೆ ತುಂಬ್ತೇವೆ. ಏನಪ್ಪ ಪ್ರತಿಯೊಂದು ಯಾವ ಲೆಕ್ಕ ಬುಕ್ ಇದ್ದರೆ ದೇವಸ್ಥಾನದಲ್ಲಿ ಬಂದು ಕೇಳ್ಬೋದು. ಟ್ರಸ್ಟ್ ಹೆಂಗೆ ಮಾಡಿದ್ರು ಅಂತ ಕೇಳಿದ್ದಾರೆ ಅವರು. ಟ್ರಸ್ಟ್ ಯಾವ ಥರ ಮಾಡಿದ್ವಿ ಅಂದರೆ, ಹಿಂದೆ ಇವರೇ ಮುಜರೆ ಇಲಾಖೆಗೆ ಸೇರಿಸ್ಬೇಕಂತ ಹೊಂಟಿದ್ರು ದುರ್ಗಮ್ಮನ ದೇವಸ್ಥಾನ. ಆವಾಗ ಶಾಮನೂರು ಶಿವಶಂಕರಪ್ಪರು, ನಮ್ಮ ಕಾರ್ಯಾಧ್ಯಕ್ಷರಾದ ಎಸ್ ಮಲ್ಲಣ್ಣರು, ಬೇಡ ಇದು ಮುಜರೆ ಇಲಾಖೆ ಸೇರಿಸಿದರೆ ಇಂಪ್ರೂವ್ ಆಗೋದಲ್ಲ, ಆ ಥರ ಮಾಡೋದು ಬೇಡ, ಇನ್ನು ಟ್ರಸ್ಟ್ ಮಾಡೋಣ ಅಂತೇಳಿ ನಾವು ಟ್ರಸ್ಟ್ ಮಾಡಿರೋದು. ಅದು ಯಾರಿಗೆ ಕೇಳಿ ಟ್ರಸ್ಟ್ ಮಾಡಿದ್ರಿ, ಯಾರಿಗೆ ಕೇಳಿಬಿಟ್ರಿ ಅಂದ್ರೆ ಅದೇನು ದೇವಸ್ಥಾನ ಟ್ರಸ್ಟ್ ಏನು ಮಾಡ್ಬೇಕಂತ ಹಿರಿಯರು ಅದಾರ, ಅದು ಮಾಡಿದ್ದಾರೆ. ನೀನು ಬೇಕು ಪ್ರತಿಯೊಂದು ಲೆಕ್ಕ ಬುಕ್ಕು ಕೇಳಿ ಲೆಕ್ಕ ಕೊಡ್ತಾನೆ, ಅದಕ್ಕೆ ರೆಡಿ ಅದೇವಿ. ಅದನ್ನು ಬಿಟ್ಟು ಸುಮಾರು ದುರ್ಗಮ್ಮ ದೇವಸ್ಥಾನ ಅವ್ಯವಹಾರಾಗೈತೆ, ಅವ್ನು ಹಂಗೆ ಮಾಡ್ತಾನೆ, ಅವ್ನು ಹಿಂಗೆ ಮಾಡ್ತಾನೆ ಅಂತಂದು ಹೇಳೋದು ಸುದ್ದು ತಪ್ಪು. ಆದ್ದರಿಂದ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಬರ್ತಕ್ಕಂಥದ್ದನ್ನು ಎಲ್ಲ ಅವರು ರಸೀದಿ ಹಾಕ್ಸ್ಕೊಂಡು ಹೋಗ್ತಾರೆ.